ಒಡೆಯನು ಧರ್ಮಕ್ಕೂ ಮೋಸಕ್ಕೂ ಸತ್ಯಕ್ಕೂ ಸುಳ್ಳಿಗೂ ಮಂತ್ರಕ್ಕೂ ತಂತ್ರಕ್ಕೂ ಬುದ್ಧಿಗೂ ಯುಕ್ತಿಗೂ ನಡೆದ ಯುದ್ಧ ಯುದ್ಧ ಯುದ್ಧ. ರಾಜನಂತೆ ವಿಕ್ರಮಾದಿತ್ಯ ವಿದ್ಯೆಯಲ್ಲೂ ಶಾಸ್ತ್ರದಲ್ಲೂ ಬಲು ಪಾಂಡಿತ್ಯ. ಉಜ್ಜಯಿನಿ ರಾಜನಂತೆ ವಿಕ್ರಮಾದಿತ್ಯ ವಿದ್ಯೆಯಲ್ಲೂ ಶಾಸ್ತ್ರದಲ್ಲೂ ಬಲು ಪಾಂಡಿತ್ಯ. ಹೆಗಲೇರಿ ಕುಳಿತನಂತೆ ಬೇತಾಳನು ಕೇಳಿದನು ಪ್ರಶ್ನೆಗಳ ನೂರಾರನು ಒಂದೊಂದು ಕಥೆಯಲು ಧರ್ಮದ ಸೂತ್ರ ಜೀವನದ ಅನುಭವದ ತಿರುಳೆ ಶಾಸ್ತ್ರ. ಉತ್ತರವು ಗೊತ್ತಿದ್ದದೆ ನೀ ಹೇಳು ಗೊತ್ತಿದ್ದು ಸುಮ್ಮನಿರೆ ತಲೆ ಸಾವಿರ ಹೋಳು. ದರೆ ಬರಿ ರವಿ ರುದರಿ ರು ದರೆ ರ ಬೋರ ರೀರಿ ರುರ ಬಬ ನಾರಿ ರುರರಿ ದರ ಬಬರಿ ದಾರಿ ರುರರಿ ರ ಬಬರಿ ದರು ರುದರ ದಾರಿ ದರದಿ ದಾರುದ ತತ್ತ ದಾರಿ ದರಾರೆ ದಾರುದ ತರದ ದರರಿ ರಾರೆ ರುರರಿ ಬಿರಿ ಕತ್ತೆನ ಮನುಷ್ಯನನ್ನಾಗಿ ಮಾಡೋ ಶಕ್ತಿ ನನಗಿದೆ, ಗೊತ್ತು ತಾನೆ? ಗೊತ್ತು. ಅಲ್ಲ ಅಲ್ಲ ಬಿಟ್ಬಂತೀವಿ. ಅಲ್ಲ ಅಂದ್ರೆ ಪಾಠ ಹೇಳ್ಕೊಡ್ತಾರಲ್ಲ ಸಾವ್ಯಾರು ಅವ್ರು ಬರುತ್ತವರೇ ಬಿಟ್ಬಂತೀವಿ. ಅಯ್ಯೋ ದೇವ್ರೆ, ಮಾಡೋ ಕೆಲ್ಸ ಬಿಟ್ಟು ಆಡ ದಾಸ ಇನ್ನಿಂದ ಹೋದ್ರಂತೆ. ಏನಾಯ್ತು ನಿಂಗೆ? ಕರಿಯ ನಿನ್ನ ಕರಿಯ ಬೇಡ, ನೀವು ನನ್ನ ಮಾತು ಕೇಳಕ್ಕಿಲ್ಲ ಅಂತಾನೆ. ಕೆಂಚ ನಿನ್ನ ಮನುಷ್ಯನ್ ಬರ್ಸ್ಬಿಡ್ತೀನಿ ಕಲ್ಲ. ರವೇ ಈ ಕತ್ತೆ ಆಯ್ತಲ್ಲ ಕತ್ತೆ, ಹೌದು ಇದನ್ನ ಮನುಷ್ಯನ್ ಮಾಡ್ಬೇಕು ಸಭೆ. ಈ ಕತ್ತೆನ ಮನುಷ್ಯನ್ ಮಾಡ್ಬೇಕಾ? ಸಭೆ ಸಿದ್ಧ, ನಿನಗೆಲ್ಲ ತಲೆ ಕೆಟ್ಟಿರ್ಬೇಕು ಅಂತ. ಹೋದ್ ಕೆಲ್ಸ ಏನಾಯ್ತು? ಆಯ್ತು ಬಿಡಬಿ, ನಮ್ ಸ್ವಾಮಿಗಳು ನಮ್ ಕೆಂಚನ್ನ ಮನುಷ್ಯನ್ ಮಾಡ್ಕೊಳಕ್ ಹೋಗ್ಕೊಂಡ್ಬಿಟ್ಟವ್ರೆ. ಅಯ್ಯೋ, ಹಂಗಾರೆ ನಮ್ಗೂ ಒಬ್ಬ ಮಗ ಬರ್ತಾನೆ ಅಂತ ಆಯ್ತು. ಸಿದ್ಧ, ಒಂದು ಕೆಲಸ ಮಾಡ, 60 ದಿನಗಳು ಕಳೆದ ಮೇಲೆ ಈ ಕಡೆ ಬಾ. 60 ದಿನಗಳು ಬೇಕಾ ಸಮಯ? ಹೌದು, ಮತ್ತೆ ದೊಡ್ಡ ಕತ್ತೆ ನೋಡು, ದೊಡ್ಡ ಮಗನ್ನೇ ಮಾಡ್ಬೇಕು. ಅಷ್ಟು ದಿವಸ ಬೇಕಪ್ಪ. ಸರಿ ಸಮಯ, ನಾನು ಹಾಗಾದ್ರೆ ಬರ್ತೀನಿ. ಅಯ್ಯೋ ನನ್ನ ಕೆಂಚ, ಹೆಂಗ್ಲ ಇದ್ದೀಯಾ? ನಿನ್ನ ನೋಡೋಕ್ಕೆ ನನ್ನ 2 ಕಣ್ಗಳು ಕಾಯ್ತಾವೆ ಕಣ್ಣ. ಆ ಶಿವ ಹಂಗು ಹಿಂಗು ನನಗೊಂದು ಕಂದ ಕೊಟ್ಬಿಟ್ಟ. ಅಯ್ಯೋ ಎಷ್ಟು ಮುದ್ದಾಗಿದೆಯಾ. ಅಲ್ಲಿ ಏನ್ಲ ಮಗ? ಆಡ ಆಡ, ಏನು ಬೇಕು ತಿನ್ನಕ್ಕೆ? ಅಯ್ಯೋ ಕೆಂಚ ಕೆಂಚ, ಬಾರ್ಲಾ, ನಾನು ನಿಮ್ಮ ಅಮ್ಮ ಕಣ್ಲಾ. ಬರಕ್ಕಿಲ್ವಾ ನನ್ನ ಹತ್ರ? ಏನಾಯ್ತಮ್ಮೆ? ಅಯ್ಯಯ್ಯೋ, ಇದು ಕನ್ಸ? ಅಯ್ಯೋ ಕೆಂಚ ನಮ್ಮ ಮನೆಗೆ ಬಂದಂಗಿತ್ತು. ಕ್ಯಾಂಚ ಬರಕ್ಕೆ ಇನ್ನು 7 ದಿನ ಆಯ್ತೆ. ಮನಿಕ ಬಾ, ಮನಿಕಳಮ್ಮೆ. ಅಪ್ಪ ಶಿವನೇ,
ನಮ್ ಕೆಂಚ ಎಲ್ಲವನೇ ಅಂತ ಇದ್ರಾಗ ಏನಾರ ಗೊತ್ತಾಯ್ತನೋ ಏನೋ. ಇದೇನು ತಿಳಿಲೇ ಹೊಲ್ದು. ಇವತ್ತು ಗುರುಗಳು ಬರಗಂಟ ನಾನು ಈ ಜಾಗ ಬಿಟ್ಟು ಕೊಡ್ಲಾಕಿಲ್ಲ. ಓ ಸಮಯ ಸಿದ್ಧ ಬಂದ್ಯಾಪ? ಸಮಯ ನೆನ್ನೆಗೆ 60 ದಿನ ಆಗೋಯ್ತು. ಯಾವ್ದಕ್ಕೆ? ಇದೇನ್ ಸಮಯ ಮರ್ತೋಗ್ಬಿಟ್ರ? ನನ್ ಕತ್ತೆನ ಮನ್ಸೂರ್ ಮಾಡ್ತೀನಿ ಅಂತ ಹೇಳಿದ್ರಿ. ಓ ನಿನ್ ಕತ್ತೇನ? ಜ್ಞಾಪಕ ಬಂತು. ಎಲ್ಲಿ ಸಮಯ? ನಮ್ ಕೆಂಚ ಕಾಣಿಸ್ತಾನೆ ಇಲ್ಲ. ಹಾಗಾಗಿ ಎಲ್ಲಿಟ್ಟ ಸಮಯ? ಅವನೀಗ ರಾಮ್ಪುರದ ಪಟೇಲ ಆಗಿದ್ದಾನಪ್ಪ. ಪಟೇಲ ಹಂಗಂದ್ರೆ ಸಮಯ? ಅಂದ್ರೆ ಅವನೀಗ ದೊಡ್ಡ ಮನುಷ್ಯ ಆಗಿದ್ದಾನಪ್ಪ. ನೀನು ಹೋಗಿ ಅವನನ್ನು ಕರ್ಕೊಂಡು ಹೋಗು. ಹೋಗೋವಾಗ ಮರಿದೆ ಅವನು ರಾಗಿ ತಿಂತಿದ್ನಲ್ಲ, ಆ ಗೋಣಿ ಚೀಲ ತಗೊಂಡೋಗು. ಅವನು ಮುಂದೆ ಹೀಗೆ ತೋರ್ಸು. ಆಗ ಅವನಿಗೆ ನಿನ್ನ ಜ್ಞಾಪಕ ಬರುತ್ತೆ. ಸರಿ ಸರಿ. ಈ ಗೋಣಿ ಚೀಲ ರಾಗಿ ರಾಗಿ ಗೋಣಿ ಚೀಲ ರಾಗಿ ಗೋಣಿ ಚೀಲ ಗೋಣಿ ಚೀಲ ರಾಗಿ ರಾಗಿ ಹಬ್ಬ ದಡ್ರ ಸಹವಾಸ ಮನಮಂದಿ ಎಲ್ಲ ಉಪವಾಸ. ಸದ್ಯ ಸ್ವಲ್ಪ ದಿನ ನೆಮ್ಮದಿಯಾಗಿ ಧ್ಯಾನ ಮಾಡಬಹುದು. ಹೇಳುವೆ ಕೇಳಿರಿ ಮಕ್ಕಳೇ ಒಂದು ಕಥೆಯನ್ನು, ವಿಕ್ರಮ ಬೇತಾಳ ಕಥೆಯನ್ನು. ನಂಜಿ ಇಲ್ಲ ಕಾಯ್ತಾ ಕುತ್ಕೊಂಡ್ಬಿಟ್ಟಿದ್ಯಾ? ಬಂದ್ಬಿಟ್ಟ ಕೆಂಚ ಇಲ್ಲಿ. ಕೆಂಚ ಸುಮ್ಕಿರಮ್ಮೆ, ಅವನೇ ನನ್ ಕೂಟ ಬಂದಿಲ್ಲ ಕಣ. ನಾನು ಒಟ್ಟಾರೆ ಹೋಗಿ ಅವ್ನ ಕರ್ಕೊಂಡ್ ಬರ್ಬೇಕು. ಅವ್ನ ಎಲ್ಲಿಗೋಗವ್ನೆ? ನಂಜಿ ನನ್ ಮಗ ಈಗ ರಾಮಪುರದಾಗೆ ಪಟೇಲ ಆಗೋದೆ ಕಣಮ್ಮೆ. ಹಂಗ ಆ ರಾಗಿ ಚೀಲ ಎಲ್ಲ ಮೇಯ್ತಾ ಇದ್ದಿದ್ದು. ಅದ್ಯಾಕೆ? ಅವ್ನು ಇವಾಗ ದೊಡ್ಡ ಮನ್ಸ ಆಗ್ಬಿಟ್ಟವಲ್ಲ, ಅಳಗೆಲ್ಲ ಮರ್ತೋಗ್ಬಿಟ್ಟೈತಂತೆ. ಅದಕ್ಕೆ ಅವ್ನು ಗೆಪ್ತಿ ಬರಕ್ ಚೀಲ ತೋರಿಸಿದ್ರೆ ಎಲ್ಲ ಗೆಪ್ತಿ ಬಂದ್ಬಿಡ್ತದಂತೆ ಕಣಮ್ಮೆ. ಹಂಗ? ಅಯ್ಯೋ ಇಲ್ಲೇ ಎಲ್ಲ ಹಾಕಿದ್ನಲ್ಲ. ಸರಿ ಬಿಡು, ಬೆಳಗ್ಗೆ ಊಟ ಕೊಡ್ತೀನಿ. ನಡಿ ಉಣ್ಣಕ್ ಇಕ್ತೀನಿ. ಬಾ, ನಮ್ಗೂ ಸಾಲೆ ಹೊಟ್ಟೆ ಹಸಿತದೆ ಬಾ. ನಾಳೆ ಹೋಗ್ಬಿಟ್ಟು ಬೇಗ ಕರ್ಕೊಂಡ್ ಬಂದ್ಬಿಡು. ಅಬ್ದೂಟ ಮಾಡ್ಕೊಂಡ್ ಕಾಯ್ತಾ ಇರ್ತೀನಿ. ನನ್ ಮಗನಂತೂ ಯಾವಾಗ ನೋಡ್ತೀನಿ ಹಿಂದಂಗ ಆಗ್ಬಿಟ್ಟದೆ. ಎಂಟತ್ತು ಪೈರ ಮೇದಿರ್ಬೋದು ಪಟೇಲ್ರಿ 8 ಪೈರ ನಮ್ ಹೊಲ ಎಷ್ಟು ಹಾಳಾಗೈತೆ ಅಂತ ತಾವೇ ಬಂದು ನೋಡಿ ಪಟೇಲ್ರಿ, ತಮ್ಗೆ ಗೊತ್ತಾಯ್ತೈತೆ. ನಿನ್ನೆಲ್ಲ ಸಮಜಾಸಿ ನಂದೇ ಕುರಿ ಅಂತ ಹೆಂಗೆ ಹೇಳ್ತೀಯ? ಇವನು ನನ್ನ ಹೊಲಕ್ಕೆ ಕುರಿ ಬಿಟ್ಟು ರಾಗಿ ಬೆಳೆ ಎಲ್ಲ ಹಾಳಾಗೈತೆ. ನಮ್ಮೂರಲ್ಲಿ ಕುರಿ ಮಂದಿ ನೀನು ಒಬ್ಬಂದೆ ಅಲ್ವೇಂದ? ನೀನು ಪರಿಹಾರ ಕೊಡ್ಬೇಕಾಯ್ತದೆ. ಎಷ್ಟು ಪೈರ ಹಾಳಾಗದೆ ಪಟೇಲ್ರಿ? 50 ವರಹ ಬೆಳೆ ಮಾಡುವಷ್ಟು ಪೈರು ಹಾಳಾಗೈತೆ ಪಟೇಲ್ರಿ. ಪಟೇಲ್ರಿ ಹೆಚ್ಚಿನ ಬೆಲೆ ಕೇಳ್ದ ಏನ್ ಪಟೇಲ್ರಿ? ನಿಮ್ಮಿಬ್ಬರಿಗೂ ಬೇಡ. ನೀನು 20 ವರ ಅವನು ಕೊಟ್ಬಿಡು. ಇನ್ ಮುಂದೆ ನಿನ್ ಕುರಿ ಬೇರೆ ಹೊರಕ್ಕೆ ಹೋದಂಗೆ ನೋಡ್ಕೋ. ಬೇಸ ಕಟ್ಕೋಬೇಡಿ, ಸುಖದಿಂದ ಬಾಳಿ. ಆಗ್ಬೋದು ಪಟೇಲ್ರಿ. ನನ್ ಮಗ ಕಣ್ರಪ್ಪ, ನನ್ ಮಗ ಒಳ್ಳೆ ಸುಂದ್ರಮ್ಕವ್ರೆ. ಅವನೀಗ ದೊಡ್ಡ ಮನುಷ್ಯ ಆಗಿದ್ದಾನಪ್ಪ.
ನೀನು ಹೋಗಿ ಅವನನ್ನು ಕರ್ಕೊಂಡು ಹೋಗು. ಹೋಗೋವಾಗ ಮರಿದೆ ಅವನ್ ರಾಗಿ ತಿಂತಿದ್ನಲ್ಲ ಆ ಗೋಣಿ ಚೀಲ ತಗೊಂಡೋಗು. ಅವನ ಮುಂದೆ ಹೀಗೆ ತೋರ್ಸು. ಆಗ ಅವನಿಗೆ ನಿನ್ನ ಜ್ಞಾಪಕ ಬರುತ್ತೆ. ಸರಿ ಸರಿ. ಊಟ ಕಿಪ್ತಿ ಗೊತ್ತಿಲ್ಲ. ಬಾರ್ಲಿ ನೀನೇ ಯಾವರು ನೀನ್ ಕೆಲಸ ಇಲ್ಲಿ? ಓ ಹಂಗಾರೆ ನೀಗೆಲ್ಲ ಮರ್ತೋಗದೆ ಅನ್ನು. ಮರ್ತೋಗದ ಏನು? ನೀನ್ ಯಾರು ಅನ್ನೋದು? ನಾನ್ಯಾರು ಅನ್ನೋದು ಗೊತ್ತಾಯ್ತಾ? ಏ ಕೆಚ್ಚ ನಾಟಕ ಆಡ್ಬೇಡಕ್ಕಲ್ಲ. ಎದ್ ಬಾರ್ಲ ಹೋಬಾ. ಎಲ್ಲಿಗೆ? ಓ ನಮ್ಮೂರ್ಗೆ. ನಿಮ್ಮೂರ್ಗ? ಯಾಕೆ? ಲೇ ಕೆಚ್ಚ ನಕ್ಸಲ ಮಾಡ್ಬೇಡಕ್ಕಲ್ಲ ನೀನು. ನಿಮ್ಮವ್ವ ಅಪ್ಪರಿಗೆ ಮಾಡ್ಕೊಂಡು ನನ್ ಮಗ ಬರ್ತಾನೆ ಅಂತ ಕಾಯ್ತಾವಳೆ. ಬಾಳ ಬಿರ್ಬೋಗ್ತಿರ್ಕಲ್ಲ. ನಮ್ಮವನ ಯಾಕಲ್ರ ನಗ್ತಾ ಇದ್ದೀರಿ? ಮತ್ತಲ್ರೆ ಹುಚ್ಚ ಅಂತ ಕಾಣಿಸ್ತದೆ. ಏನೇನೋ ಮಾತಾಡ್ತಾನೆ. ನಾನೇನು ಹುಚ್ಚ ಅಲ್ಲ ಕಣ್ರಲ್ಲ. ನಿಮ್ ಪಟೇಲ್ ಅವನಲ್ಲ ಇವ್ಳು ಹುಚ್ಚ. ಈ ಹುಚ್ಚರು ಈ ಮೂರ್ ಜನಗಳೆಲ್ಲ ಹುಚ್ಚರು ಕಣ್ರಲ್ಲ. ಏಯ್ ಯಾರ ಹತ್ರ ಮಾತಾಡ್ತಾ ಇರೋದು ನಿಗ ಇರ್ಲಿ. ಈಗ ಏನ್ ಇರೋದು? ಏ ಪಟೇಲ ಇವತ್ತು ನೀನ್ ಪಟೇಲ ಕಣ್ಣ. ಅವತ್ತೇನಾಗಿದೆ ಅನ್ನೋದು ಅವತ್ತಿ ಕೆತ್ತಿ ಬಡಿಕಲ್ಲ. ಎಲ್ಲದು? ಕೆಚ್ಚ ಕೆತ್ತಿ ಬರ್ಲಿಲ್ವಲ್ಲ. ನೋಡ್ಲ ಇದೇ ಗೋಡಿ ತಾಟಲ್ವಲ್ಲ ನೀನ್ ರಾಗಿ ತಿಂತಾ ಇದ್ದಿದ್ದು. ಏನು? ನಾನ್ ರಾಗಿ ತಿಂತಿದ್ದ ಈ ಗೋಣಿ ಚಾತರದಲ್ಲಿ? ಹೂ ಕಡ್ಲ ಇದೇ ಗೋಡಿ ತಾಟು. ಯಾಕೆ ಅಂದ್ರೆ ನೀನವಾಗ ನಾನು ಪ್ರೀತಿಯಿಂದ ಸಾಕಿದ್ ಕತ್ತೆ ಆಗಿದೆ ಕಡ್ಲ. ಏನು ನನ್ನ ಕತ್ತೆ ಅಂತೀಯ ನೀನು? ಪಟೇಲ ಒಂದ್ಸರಿ ಏನ್ ನಿನ್ ಕತ್ತೆ ಅನ್ನೋದು 1000 ಸತಿ ಹೇಳ್ತೀನಿ ಕಡ್ಲ. ನೀನು ನಾನ್ ಸಾಕಿರೋ ಕತ್ತೆ 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 ಏನಂದೆ? ಕತ್ತೆ. ಏನು ನಮ್ಮ ಪಟೇಲ್ರನ್ನ ಕತ್ತೆ ಅಂತೀಯ? ಪಟೇಲ್ರನ್ನ ಏನಂತ ತಿಳ್ಕೊಂಡಿದ್ದೀಯಾ? ಏನಂತ ಅಯ್ಯಯ್ಯೋ ಅಪ್ಪ ಶಿವನೇ ಅಮ್ಮ. ಅಯ್ಯೋ ಅಯ್ಯಪ್ಪ ಅಮ್ಮ. ಅಯ್ಯೋ ಶಮೆ. ಯಾರು? ಅಯ್ಯಮ್ಮ ಶಮೆ. ಸಿದ್ಧ, ಏನು ನಿನ್ನ ಅವಸ್ಥೆ? ನಿನ್ನ ಮಗ ಏನಂದ? ಅಯ್ಯೋ ಆ ಕಳ್ಳನ್ ಮಗನಿಂದನೇ ಸ್ವಾಮಿ ನನ್ಗೆ ಈ ಪರಿಸ್ಥಿತಿ ಬಂದಿರೋದು. ಆ ಊರ್ ಜನರ ಎದುರುಗಡೆ ಎಲ್ಲ ನನ್ನ ಮಾನ ತೆಗೆದ, ನನ್ನ ಬರುವಾಗೇನು ತೆಗೆದಾಕ್ಬಿಟ್ಟ ಸ್ವಾಮಿ. ಅವನು ಹಿಡ್ಕೊಂಡು ಬಾರ್ಸಾಕ್ಬಿಟ್ಟ. ಊರ್ ಜನ ಎಲ್ಲ ಸೇರ್ಕೊಂಡು ಬೆನ್ಮೂಳೆ ಮುರಿಯೋದಾಗ ಹೊಡೆದಾಕ್ಬಿಟ್ರು ಸ್ವಾಮಿ. ಅಯ್ಯೋ ಪಾಪ. ಅಲ್ಲಪ್ಪ ಸಿದ್ಧ, ನಿನ್ನ ಮಗನಿಗೆ ವಿಷಯ ಎಲ್ಲ ಹೇಳಿಲ್ವೇನು? ಹೇಳ್ದೆ ಸ್ವಾಮಿ. ನೀನು ಕತ್ತೆ ಆಗಿದೆ ಕಳ್ಳ. ನಾನೇ ನಿನ್ನ ಮನ್ಸನ್ ಮಾಡಿದ್ದು. ನೋಡ್ಲಾ ನೀ ರಾಗಿ ತಿಂತ ಇದ್ ಗೋಣಿ ತಾಟು ಅಂತ ಗೋಣಿ ತಾಟು ತೋರಿಸ್ದೆ. ಅಂದ್ರೂ ಈಗ ಮಾಡಕ್ ಬಿಟ್ಟೋನೆ ಸ್ವಾಮಿ. ಹೀಗಾಗಬಾರ್ದಾಗಿತ್ತು ಸ್ವಾಮಿ. ಅವನ ಮೇಲೆ ನಾ ಶೇರ್ ತೀರಿಸ್ಕೋಬೇಕು ಸ್ವಾಮಿ. ಅವನು ಮನ್ಸ ಆಗಕ್ ಲಾಯಕ್ಕೆ ಇಲ್ಲ ಅಂತೀನಿ. ಮತ್ತಿದ್ದೇನು ತಿರುಗಿ ಅವನು ಕತ್ತೆ ಆಗ್ಬಿಡ್ಬೇಕು. ಅದೇಟಲ್ಲ ಖರ್ಚಾಗೋಗ್ಲಿ. ಅದು ಸರಿನಪ್ಪ, ಅದು ಸರಿ. ಸಿದ್ಧ, ಅವನ್ ಕೆಲಸ ಮಾಡು, 100 ವರಹ ತಗೊಂಬ, ಮತ್ತೆ ಅವನನ್ನ ಕತ್ತೆನಾಗ್ ಮಾಡ್ಬಿಡ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ನಾ ಬರ್ತಿದ್ದೆ. ಆಯ್ತಾಯ್ತು. ಅಮ್ಮ ಅಯ್ಯಯ್ಯೋ ಅಪ್ಪ. ಸದ್ಯ ಇವತ್ತಿಗೆ ಇವನ ಕತ್ತೆ ಕಾಯೋ ಕಾಯಕ ತಪ್ಪು. ಶಾಂತಿ ಶಾಂತಿ ಗಾರ್ಧಬರಾಯ ಶಾಂತಿ. ನಾಳೆ ನಿನ್ನ ನಿನ್ ತವರು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಯಜಮಾನ ಬರ್ತಾ ಇದ್ದಾನೆ.
ಅಲ್ಲಿವರೆಗೂ ಶಾಂತಿ. ಒಳ್ಳೆ ಕೆಲ್ಸನೇ ಮಾಡ್ದೆ. ಅಂತ ಮಕ್ಳು ಇದ್ರಷ್ಟು ಇಲ್ದಿದ್ರಷ್ಟು ನೀನ್ ಮಾತ್ರ ಬೇಜಾರ್ ಮಾಡ್ಕೋಬೇಡ. ಮಾಡಿ ದುಃಖನ ಮನುಷ್ಯರು ಮರ್ತ್ಬಿಡ್ತಾರೆ ಅನ್ಕೊಂಡಿದ್ದು, ಆದ್ರೆ ಈ ಕತ್ತೆಗಳು ಮರ್ತ್ಬಿಟ್ಟವಲ್ಲಮ್ಮೆ. ಏನ್ ಮಾಡಕ್ಕಾಯ್ತದೆ, ಆ ಶಿವ ನಮ್ಗೆ ಮಕ್ಳು ಭಾಗ್ಯ ಕೊಡ್ಲಿಲ್ಲ. ನಮ್ಮ ಅಪ್ಪನಾಡ್ಗು ಆ ಪಟೇಲ್ ನಂತರ ಮಗ ಮಾತ್ರ ಬೇಡ ಕಣಮ್ಮೆ. ಅಯ್ಯಯ್ಯೋ ನೋವಾಯ್ತಾ? ಮೆತ್ಕಮ್ಮೆ ಹೊಸಿ ನೋಡ್ಕೊಂಡ್ ಕಾವ್ ಕೊಡಮ್ಮೆ. ಕೊಡಮ್ಮೆ ಕಾವ ನೋಡ್ಕೊಂಡ್ ಕಾವ್ ಕೊಡು. ಅಯ್ಯಯ್ಯೋ ನೋವಾಗೋಯ್ತಾ? ಅಯ್ಯೋ ಅಮ್ಮ ಅಪ್ಪ, ಅಯ್ಯೋ ಶಿವನೇ ಅಪ್ಪ. ಇಲ್ಲಿ ಕೊಡಮ್ಮೆ ಅಲ್ಲವೇ, ಕೊಡಮ್ಮೆ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ನೋಯ್ತದೆ ಕಣಮ್ಮೆ, ನೋಯ್ತದೆ. ತಡ್ಕ ತಡ್ಕ. ಬಾ ಸಿದ್ಧ, ಬಾ ನೋಡು ನಿನ್ನ ಪಟೇಲನ ಕತೆ ಏನಾಗಿದೆ ಅಂತ ನೋಡು. ಸಭೆ ನಿಮ್ಮಿಂದ ತರ ಆಯ್ತು ಸಭೆ. ಸಭೆ ತಕೊಳ್ಳಿ. ಏ ಪಟೇಲ ನಡಿಲ ಅಟ್ಟಿಗೆ ನಿನ್ ಬುಲ್ಡೆ ಬಿಸ್ನೀರು ಕಾಯಿಸ್ತೀನಿ. ಬಾ ಬಡ್ಡಿ ಐತೆ ನಡಿಲ. ಅಯ್ಯೋ ನಡಿಲ್ಲ ಅದೇ ನಡಿಲ. ಮಳ್ಳೆ ಮಾಡಿ ಮಳ್ಳೆ ಬಾಳ. ಪಟೇಲ ಅಯ್ಯೋ ಕತ್ತೆ ಮಾತ್ ಬೇರೆ ಹಾಕ್ಯೋಡ್ಲ ನೀನು. ಮಾತಾಡೋದ್ ಬೇರೆ ಶುರು ಹಚ್ಕೊಂಡ್ಬಿಟ್ಟಿದ್ಯೋ. ನಡಿಲ ಅಟ್ಟಿಗೆ ನಿನ್ನ ಮೈಲ್ಗೆ ಬಟ್ಟೆ ಹೊರೆ ಒರೆಸಿ ಹುದ್ದೆ ಬೇಯಿಸಿ ನಿನ್ ಗುಂಡ ಬಿಸ್ತೀರ್ ಕಾಯಿಸ್ತೇ ಹೋದ್ರೆ ನಾ ಸಿದ್ಧನ ಯಾಕಾದರು. ಅಯ್ಯ ನಡಿಲ ನಿಮ್ ನಡಿಲ 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 ನಡಿಲ. ವಿಕ್ರಮರಾಜ, ಕತೆ ಒಳ್ಳೆ ಹಾಸ್ಯಮಯವಾಗಿದೆಯಲ್ಲವೇ? ಆದರೆ ಆ ಸಿದ್ಧನ ಕರುಣಾಜನಕ ಪರಿಸ್ಥಿತಿ ನೋಡಿ ಅಯ್ಯೋ ಅನಿಸುತ್ತೆ ಅಲ್ಲವೇ? ರಾಜೇಂದ್ರ, ಆದರೆ ನನಗೊಂದು ಸಂದೇಹ. ಆ ಬ್ರಹ್ಮನ ಸೃಷ್ಟಿಯನ್ನ ಯಾರಾದರೂ ಬದಲಾಯಿಸಲು ಸಾಧ್ಯವೇ? ಅದನ್ನು ಅರಿಯದ ಆ ಮುಗ್ಧ ಸಿದ್ಧ ಕೇವಲ ಲೌಕಿಕವಾಗಿ ಗುರುಗಳು ಆಡಿದ ಮಾತಿಗೆ ಮರುಳಾಗಿ ಕತ್ತೆಯನ್ನು ಮನುಷ್ಯನನ್ನಾಗಿ ಪರಿವರ್ತಿಸಲು ಸಾಧ್ಯವೇ? ಸಿದ್ಧನ ಕೋರಿಕೆಯ ಮೇರೆಗೆ ಗುರುಗಳು ನಡೆದುಕೊಂಡಿರುವುದು ಸರಿಯೇ? ರಾಜೇಂದ್ರ, ಇದಕ್ಕೆ ಉತ್ತರ ಗೊತ್ತಿದ್ದು ನೀನು ಹೇಳದಿದ್ದರೆ ನಿನ್ನ ತಲೆ ಉಳಿಯುವುದಿಲ್ಲ ವಿಕ್ರಮರಾಜ. ಗುರುಗಳು ತನ್ನ ಬುದ್ಧಿಹೀನ ಶಿಷ್ಯರಿಗೆ ಹೇಳಿದ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸಿದ್ಧ ತನ್ನ ಮೂರ್ಖತನದಿಂದ ಹಣವನ್ನು ಕಳೆದುಕೊಂಡ ಹಾಗೂ ಅವಮಾನವನ್ನೂ ಅನುಭವಿಸಿದ. ಸಿದ್ಧನ ಮೂರ್ಖತನವನ್ನರಿತ ಗುರುಗಳು ಇದರಿಂದ ತಾನೂ ಉಪಯೋಗ ಪಡೆಯಬೇಕು, ದಡ್ಡ ಸಿದ್ಧನಿಗೂ ತಕ್ಕ ಪಾಠ ಕಲಿಸಬೇಕೆಂಬ ಸತ್ಯವನ್ನು ನೇರವಾಗಿ ಹೇಳಿದರೆ ತಿಳಿಯುವುದಿಲ್ಲವಾದ್ದರಿಂದ ಪರೋಕ್ಷವಾಗಿ ಅವನಿಗೆ ತಿಳಿಯಪಡಿಸಿದ ರೀತಿ ಸರಿಯಾಗಿಯೇ ಇದೆ. ಅತಿ ಮೂರ್ಖರಿಗೂ ಅತಿ ಬುದ್ಧಿವಂತರಿಗೂ ತಿಳಿ ಹೇಳುವುದು, ಬುದ್ಧಿ ಹೇಳುವುದು ಕಠಿಣವೇ ಸರಿ. ರಾಜೇಂದ್ರ, ಒಳ್ಳೆಯ ಉತ್ತರ, ಸರಿಯಾದ ವಿಶ್ಲೇಷಣೆ. ವಿಕ್ರಮರಾಜ, ಆದರೆ ನೀನು ಮೌನ ಮುರಿದು ವ್ರತಭಂಗ ಮಾಡಿದೆ. ನಾನು ಹೊರಟೆ.